ನಾನಿವತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿರುವಂಥದ್ದು. ಮತದಾನಕ್ಕೆ ಇನ್ನೇನು 2-3 ದಿನಗಳಷ್ಟೇ ಬಾಕಿ ಉಳಿದಂಥದ್ದು. ಕಾಂಗ್ರೆಸ್ನಿಂದ ಈಗಾಗಲೇ ಘಟಾನುಘಟಿ ನಾಯಕರುಗಳು ಕ್ಷೇತ್ರದಲ್ಲಿ ಬೀಡುಬಿಟ್ಟು ಭರ್ಜರಿ ಮತಬೇಟೆ ನಡೆಸಿದಂಥದ್ದು. ಅದರಲ್ಲಿ ವಿಶೇಷವಾಗಿ ಏನು ಹುಣಗಲ್ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಏನು ವಿಶೇಷ ವೇವ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಪ್ರಚಾರ ನಡೆಸ್ತಾ ಇರುವಂಥದ್ದು. ಇವತ್ತು ಇಡೀ ದಿನ ನಾನು ಕಾಶಪ್ಪನವ್ರ ಸರ್ ಜೊತೆ ಇರ್ತೀನಿ. ಅವರು ಎಲ್ಲೆಲ್ಲಿ ಹೋಗ್ತಾರೆ ಅವ್ರನ್ನ ಫಾಲೋ ಮಾಡ್ತೀನಿ. ಏನು ಕ್ಷೇತ್ರದಲ್ಲಿ ಯಾವ ರೀತಿ ಕಾಂಗ್ರೆಸ್ಗೆ ಹವಾ ಇದೆ ಮತ್ತು ಅವರು ಯಾವ ರೀತಿ ಪ್ರಚಾರವನ್ನು ಕೈಗೊಳ್ತಾರ ಅವ್ರನ್ನ ಕೇಳ್ತಾ ಹೋಗೋಣ. ಫಾಲೋ ವಿತ್ ಲೀಡರ್ ಕಾರ್ಯಕ್ರಮದ ಮೂಲಕ ನಾನು ಕಾಶಪ್ಪನವ್ರ ಸರ್ನ ಮಾತಾಡ್ತಾ ಹೋಗೋಣ, ಕ್ಷೇತ್ರ ಜನರನ್ನು ಮಾತಾಡ್ತಾ ಹೋಗೋಣ, ಕಾಂಗ್ರೆಸ್ಗೆ ಯಾವ ರೀತಿ ಬೆಂಬಲ ಇದೆ ಅನ್ನೋದನ್ನು ಕ್ಷೇತ್ರದ ಜನರನ್ನು ಕೇಳ್ತಾ ಹೋಗೋಣ. ಬನ್ನಿ, ನಮ್ಮ ಜೊತೆ ಕಾಶಪ್ಪನವ್ರ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಬಾಗಲಕೋಟೆ ವಿಧಾನಸಭೆಯ ಉಪಚುನಾವಣೆಯ ಪ್ರಚಾರಾರ್ಥವಾಗಿ ಮತಯಾಚನೆಗಾಗಿ ಇಂದು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಉಮೇಶ್ ಬೇಟಿಯವರ ಒಂದು ಮತಯಾಚನೆಗಾಗಿ ನಾವು ಇಲ್ಲಿ ಬಂದಿದ್ದೇವೆ. ಈ ಒಂದು ಪ್ರಚಾರ ಸಭೆಯಲ್ಲಿ ಉಪಸ್ಥಿತಿರುವಂತ ನಮ್ಮ ಪಕ್ಷದ ಮುಖಂಡರು, ಇದೇ ಭಾಗದ ಹಿರಿಯರಾದಂತಹ ನಮ್ಮ ಶಿವಾನಂದ ಚರ್ಪೂರ್ ಅವರೇ, ನಮ್ಮೊಂದಿಗೆ ಆಗಮಿಸಿರುವಂತ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ನಮ್ಮ ಜೋಡಿ ಮತಕ್ಷೇತ್ರದಿಂದ ಗುಲ್ಬರ್ಗ ಮತಕ್ಷೇತ್ರದಿಂದ ಆಗಮಿಸಿರುವಂತ ನಮ್ಮ ಶಿವಾಣಿ ಅವರೇ ಹಾಗೂ ಉಪಸ್ಥಿತಿರುವಂತಹ ಮುಖಂಡ ಕುಡಿಯವರೇ ಹಾಗೂ ಜೋರು ಡಬ್ಬರವರೇ, ಮಲ್ಲಣ್ಣ ತುಪ್ಪದವರೇ ಹಾಗೂ ನಮ್ಮ ತಿರುಪತಿ ಕೃಷ್ಣಿಯವರೇ, ಮಾಂತೇಶ್ ನಾಗರವರೇ ಹಾಗೂ ನಮ್ಮ ಕುಮಾರ್ ಹಿಂಗಾಡಿಯವರೇ ಹಾಗೂ ನಮ್ಮ ಸಮಾಜದ ಮುಖಂಡರು, ಆತ್ಮೀಯರು, ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ನಿಂಗಪ್ಪನ ಕೋಟಿಯವರೇ. ನಾವು ಪಕ್ಕಾ ಕಾಂಗ್ರೆಸ್. ನಾವು ಮೊದಲ BJP ಇದ್ದೇವೆ. ನಮಗೇನು BJP ಅನುದಾನ ಏನೂ ಸಿಗಲಿಲ್ಲ. ನಾವು ಇವಾಗ ಕಾಂಗ್ರೆಸ್ಗೆ ಬಂದೇವೆ. ನಮಗೆ ಹುಲ್ಲಪ್ಪ ಮುತ್ಯಾರು ಹೋದ ಸಲ ನಮಗೆ ಇದ್ದಾಗ ನಮಗೆ ಅನುದಾನ ಕೊಟ್ಟಾರ. ಈ ಸಲ ನಾವು ಹುಲ್ಲಪ್ಪ ಮುತ್ಯಾರ ಮಗ ಉಮೇಶ್ ಮೇಟಿ ಅವರು ನಿಂತಾರ. ಅವರಿಗೆ ನಾವು ಏನೋ ಇದೊಂದು ಸಲ ಹಾರಿಸಿ ನಾವು 100ಕ್ಕೆ 100 ನಾವು ಈ ಸಲ ಉಮೇಶ್ ಮೇಟಿ ಅನ್ನೋರು ನಾವು ಗ್ಯಾರಂಟಿ ತರ್ತೇವೆ ಅನ್ನೋದು ನಮಗೆ ಗ್ಯಾರಂಟಿ ಐತಿ. ನಾವು ತರ್ತೇವೆ. ನಮಗೆಲ್ಲ ಅನುದಾನ ಬಂದು 5 ಯೋಜನೆ ಕೊಟ್ಟಾರ. 5 ಮನೆಗೆ ಗೃಹಲಕ್ಷ್ಮಿ ಬಂದವು, 200 ಯೂನಿಟ್ ಕರೆಂಟ್ ಫ್ರೀ ಬಂದವು, ಆಮೇಲೆ ಇನ್ನೂ ಥರ ಬಂದವು, ಎಲ್ಲ ಥರ ಬಂದವು. ಆದರೂ ನಾವು ಪಕ್ಕ ಕಾಂಗ್ರೆಸ್ ಸಲ ನಾವು 100ಕ್ಕೆ 100 ಗೆದಿಸ್ತೇವೆ. ನಮ್ಗೆ ಇದು ಭಾಷೆ ಐತಿ, ನಾವು ತರ್ತೇವೆ. ನಾವು ಬಯಸ್ದಂಗ ಉಮೇಶ್ ಅನ್ನೋರಿಗೆ ಟಿಕೆಟ್ ಸಿಕ್ಕೈತಿ ಸರ. ಅವರು ಮುತ್ಯಾರು ಹೆಂಗಿದ್ರು ಮುತ್ಯಾರ್ಕಿಂತ ಹೆಚ್ಚದಾರ ಅನ್ನೋದು ನಮಗೆ ವಿಶ್ವಾಸ ಐತ್ರಿ. ಉಮೇಶ್ ಸಾಹೇಬ್ರನ್ನ ಈ ಸಲ 100ಕ್ಕೆ 100 ಗೆಲ್ಸೇ ತೀರಿಸ್ತೇವ್ರಿ ಸರ್. ನಿಮ್ಮೂರೊಳಗೆ ಏನು ಸಮಸ್ಯೆ ಬಗೆಹರಿಸ್ತಾರಂತ? ಸಮಸ್ಯೆ ಸರ, ನಮ್ಮೂರ ಮರಳಸಿದ್ದೇಶ್ವರ ದೇವಸ್ಥಾನಕ್ಕೆ ಮಾಜಿ ಶಾಸಕರು ಏನು ಅನುದಾನ ಕೇಳಿದ್ರೆ ಒಂದು ಕೆಲಸನೂ ಕೊಟ್ಟಿದ್ದಿಲ್ಲ ಸರ. ಸುಮ್ಮನೆ ನಾವು ಮಾನ್ಯ ಜಾತ್ರೆ ಟೈಮ್ದಾಗ ನಮ್ಮ ಮೇಟಿ ಸಾಹೇಬ್ರನ್ನ ಕರೆದ ಹೊತ್ನ್ಯಾಗ ರಸ್ತೆ ನೋಡಿ ಅವ್ರನ್ನ ಕೇಳಲಾರನ ನಮ್ಮ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಆಗಲಿ ರಸ್ತೆ ಆಗಲಿ 35 ಲಕ್ಷ ರೂಪಾಯಿ ಅನುದಾನ ಕೊಟ್ಟಾರ ಸರ್. ತೀರ್ಮಾನ ಮಾಡಿಬಿಟ್ರ. ಗ್ಯಾರಂಟಿಯಿಂದ ಬಡವರಿಗೆ ಭಾಳ ಅನುಕೂಲ ಆಗೈತಿ. ಹಿಂಗಾಗಿ ಜನ ನಿರ್ಧಾರ ಮಾಡ್ಯಾರ ಉಮೇಶ್ ಮೇಟಿ ಅವ್ರ 100% ಗೆಲ್ತಾರಂತ ನಾ ಯಾವ ರೀತಿ ನಮ್ಮ ಸಾಹೇಬರು ಪ್ರಚಾರಕ್ಕೆ ಬಂದಿದ್ದ ಆನೆ ಬಲ ಬಂದಂಗ ಸಮಾಜದ್ದು ಮತ್ತೆ ನಮ್ಮ ತಾಲೂಕಿನ ಕೆಲವಿಷ್ಟು ಹಳ್ಳಿಗಳು ನಮ್ಮ ಶಾಸಕರ ಕ್ಷೇತ್ರಕ್ಕೆ ಬರೋದ್ರಲಿಂತ 100% ಗೆಲುವು ಆಗುತ್ತ. ಬೊಮ್ಮನಗಿ ಗ್ರಾಮದಾಗ ಎಲ್ಲ ಕಾಂಗ್ರೆಸ್ ಪರವಾಗಿ ಅದಾರ ಮತದಾರರು. ಎಲ್ಲ ಯಾವ್ದು ಪಂಚ ಗ್ಯಾರಂಟಿಗಳು ಯೋಜನೆಗಳ ಪ್ರಕಾರ ಎಲ್ಲ ಬಡಬಗ್ರಿಗೂ ಮುಟ್ಟ್ಯಾವು. ಈ ಯೋಜನೆಗಳಿಂದ ಎಲ್ಲ ಬಡಬಗ್ರು ಅನ್ನ ಭಾಗ್ಯ ಇರ್ಬೋದು, ಆಮೇಲೆ ಶಕ್ತಿ ಯೋಜನೆ ಇರ್ಬೋದು, ಇನ್ನೊಂದು ಈ 5 ಗ್ಯಾರಂಟಿಗೆ ಏನದಾವು ಎಲ್ಲವೂ ಬಡಬಗ್ರಿಗೆಲ್ಲ ಮುಟ್ಟೆವು. ಅದ್ರ ಸಲುವಾಗಿ ಎಲ್ಲರೂ ಕಾಂಗ್ರೆಸ್ ಪರವಾಗಿ ಅದರ ಕಾಂಗ್ರೆಸ್ ಓಟ್ ಹಾಕ್ತಾರೆ. ಎಲ್ಲರೂ ಉಮೇಶ್ ಅಣ್ಣ ಮೇಟಿ ಅವ್ರು ಗೆದ್ದು ಬರ್ತಾರೆ.
ಇವರು ಕೆಲಸ ಏನು ಈ ಉಮೇಶನಾರ್ ಎಲ್ಲರನ್ನು ಬಂದಂತ ಸಾರ್ವಜನಿಕರನ್ನ ಸರಿಯಾಗಿ ಸ್ಪಂದಿಸ್ತಾರ. ಆದ ಕಾರಣ ಉಮೇಶನಾರ್ ಗೆಲ್ತಾರ. ಗ್ಯಾರಂಟಿ ಬಂದವ್ರಿ ನಮ್ಗೆ, ಒಂದ್ಸಲ ತಪ್ಪಿಲ್ರಿ ನಮ್ಗೆ, ಎಲ್ಲ ಬಂದವ್ರಿ. ಯಾವ ಪಕ್ಷಕ್ಕೆ ಮತ ಹಾಕ್ತಾರಮ್ಮ ಈಗ? ನಾವು ಕಾಂಗ್ರೆಸ್ ಪಕ್ಷ. ಯಾಕಮ್ಮ? ನಮ್ಗೆ ಕಾಂಗ್ರೆಸ್ನ ಲಾಭ ಐತ್ರಿ, ಅದ್ರದಪ್ಪ ಹಾಕಾರ್ರಿ ನಾವು. ಬಿಜೆಪಿ ಇಲ್ರಿ, ಬಿಜೆಪಿದ ಏನು ಲಾಭ ಇಲ್ರಿ ನಮ್ಗೆ, ಕಾಂಗ್ರೆಸ್ ಪಕ್ಷಕ್ಕೆ ಹಾಕಾರ್ರಿ ನಾವು. ಮೇಟಿ ಸಾಹೇಬ್ರ ಬಗ್ಗೆ ಏನ್ ಹೇಳ್ತೀಯಮ್ಮ? ಮೆಟ್ಟಿ ಸಾಹೇಬ್ರಟ್ಲೆ ಎಲ್ಲ ನಮ್ಮ ಊರಿಗೆ ಎಲ್ಲ ಅವ್ರು ಮಾಡಿದ್ದೇ ಐತ್ರಿ ನಮ್ಗೆ. ಮೆಟ್ಟಿ ಸಾಹೇಬ್ರು ಯಾವ್ದು ಇಲ್ಲ ಅನ್ಸ್ಕೊಟ್ಟಿಲ್ರಿ ನಮಗೆ, ಎಲ್ಲ ತರ ಅವ್ರ ಮಾಡಿದ್ದೇ ಐತ್ರಿ ನಮ್ಗೆ. ಈಗ ಅವ್ರ ಮಲ ಎಲೆಕ್ಷನ್ ನಿಂತಾರೆ. ಹ್ಞೂ ಉಮೇಶ್ ಮೇಟಿ ರೀ, ಅವ್ರಿಗೆ ಮತ ಹಾಕಾರ್ರಿ ನಾವೀಗ. ನಮಗೆ ವರ್ಷಾನ್ಗಟ್ಲೆ ಜೋಪಾನ ಮಾಡ್ಯಾರ, ಹೆಂಗ್ ರೇಷನ್ ಕೊಟ್ರ, ನಮಗೆ ರೊಕ್ಕ ಕೊಟ್ರ, ನಮಗೇನೆಲ್ಲ ಬಸ್ ಸೌಲಭ್ಯ ಮಾಡ್ಯಾರ, ಊರಿಗೆ ಹೋದ್ರು ಬಸ್ ಚಾರ್ಜ್ ಇಲ್ಲಂಗೆ ನಡೆಸ್ಕೊಟ್ಟಾರ. ಅದನ್ನು 4 ರೂಪಾಯಿ ಇಟ್ಟು ನಮ್ಮ ಮಕ್ಕಳು ಸಾಲಿ ಸಮುದಾಯ ಮಾಡ್ಯವು, ಒಳ್ಳೇದು ಮಾಡ್ಯಾರ್ರಿ ಅವ್ರು. ನಾವು ಅವ್ರಿಗೆ ಹಾಕ್ತೇವ್ರಿ ಓಟು. ಅವರು ನಮ್ಮ ತವ್ರ ಮನೆಯವ್ರೇ, ಅವ್ರಿಗೆ ಹಾಕ್ತೇವ್ರಿ ಓಟು. ಯಾವಾಗಲೂ ಅವ್ರಿಗೆ ಹಾಕೊಂತ ಬಂದೇವ್ರಿ. ಹಾಂ, ಕಾಂಗ್ರೆಸ್ ಪಕ್ಷದಿಂದ ಅನುಕೂಲ ಆಗೈತೆ ನಮ್ಮ? ಹ್ಞೂ ರೀ, ರೊಕ್ಕ ಬರ್ತಾವ್ರಿ ನಮಗೆ 2,000 ರೂಪಾಯಿ, ನಮಗೆ ಅನುಕೂಲ ಆಗೈತ್ರಿ. ನಾವು ಅವ್ರಿಗೆ ಹಾಕ್ತೇವ್ರಿ. ಹ್ಞೂ, ಹಾಕ್ತೇವ್ರಿ. ಹ್ಞೂ, ಮತ್ತೆ ಏನೇನು ಪಂಚ ಗ್ಯಾರಂಟಿ ಎಲ್ಲ ಬರ್ತಾವ ನಿಮ್ಗೆ? ಗೃಹಲಕ್ಷ್ಮಿ ಬರ್ತೈತಿ? ಹ್ಞೂ ರೀ, ಬರ್ತಾವ್ರಿ. ಅನ್ನ ಬಗ್ಗೆದ್ದು? ಹ್ಞೂ ರೀ, ಅಕ್ಕಿನೂ ಅದನ್ನ ಬರ್ತಾವಲ್ರಿ, ಅವರು ಬರ್ತಾವ್ರಿ. ಗೃಹಲಕ್ಷ್ಮಿ ರೊಕ್ಕ ಕೊಡ್ತಾರ್ರಿ, ಬರ್ತಾವ್ರಿ. ನಾವು ಸಿದ್ದರಾಮಯ್ಯಗೆ ಹಾಕ್ತೀವ್ರಿ. ನಮ್ಗೆ 2,000 ರೂಪಾಯಿ ಹಾಕ್ತಾರ, ಬಸ್ಸಿಂದ ಕೊಟ್ಟಾರ, ಎಲ್ಲ ಕೊಟ್ಟಾರಿ, ಅವ್ರಿಗೆ ಹಾಕ್ತೀವಿ. ಸಿದ್ದರಾಮಯ್ಯ ಅನುಕೂಲ ಮಾಡ್ಯಾರ ನಿಮ್ಗೆ? ಅನುಕೂಲ ಮಾಡ್ಯಾರಿ. ಈಗ ಮೇಟಿ ಅವ್ರು ಇನ್ನೂ 2-3 ವರ್ಷ ಇರ್ಬೇಕಾಗಿತ್ತು ಅವ್ರು. ಇರ್ಲಾಡ್ರಿ, ಈಗ ಮಾಡ್ಯಾರಲ್ಲ ಇವ್ರು, ಒಬ್ರು ಮಾಡ್ಯಾರ, ಯಾರಿಗೆ ಹಾಕಿದ್ರೇನ್ರಿ? ಮೇಟಿ ಅವ್ರ ಮಗ ನಿಂತ್ಕೊಂಡ್ರಮ್ಮ ಈಗ. ನೋಡ್ರಿ, ಅವ್ರು ಬಂದಾರ ನಮ್ಮ ಇಲ್ಲಿ ಪ್ರಚಾರಕ್ಕೆ? ಬಂದಿದ್ರಿ, ಬಂದಾರಿ, 2 ಸಲ ಬಂದಾರ ಅವರು. ನೀವು ನಾವು ಸಿದ್ದರಾಮಯ್ಯಗೆ ಹಾಕ್ತೇವಡ್ರಿ. ಸಿದ್ದರಾಮಯ್ಯಗೆ ಹಾಕ್ತೀರಿ? ನಾವು ಇಷ್ಟು ದಿನ ದುಡಿಯಾಕೆ ಹೋಗಿದ್ದೇವ್ರಿ, ಈಗ ಬಂದೇವಿ. ನಮ್ಮ ರೇಷನ್ ಕಾರ್ಡನು ಇಲ್ರಿ, ಇನ್ನು ಮ್ಯಾ ಮಾಡಿಸ್ಕೊಳೋದು. ಆದ್ರೆ ಎಲ್ಲ ಅನುಕೂಲ ಮಾಡಿ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಉಮೇಶ್ ಮೇಟಿ ಅವರಿಗೆ, ಉಮೇಶ್ ಮೇಟಿ ಅವರಿಗೆ. ನಾನಿವತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಇರುವಂಥದ್ದು. ಈಗಾಗಲೇ ಕಾಂಗ್ರೆಸ್ನಿಂದ ಘಟಾನುಘಟಿ ನಾಯಕರು ಏನು ಉಮೇಶ್ ಮೇಟಿ ಪರವಾಗಿ ಮತಬೇಟೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಹೇಳಬೇಕಂದ್ರೆ ಏನು ಲಿಂಗಾಯತ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಮುನಗೊಂದ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ವಿಜಯಾನಂದ ಕಾಶ್ಯಪ್ನವರು ಕೂಡ ಈಗಾಗಲೇ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಮತಬೇಟೆ ನಡೆಸಿದ್ದಾರೆ. ಇದೀಗ ಹಿರೇಮ್ಯಾಗೇರಿ, ಚಿಕ್ಕಮ್ಯಾಗೇರಿ ಸೇರಿದಂತೆ ಸಾಕಷ್ಟು 4-5 ಹಳ್ಳಿಗಳಲ್ಲಿ ಮತಬೇಟೆ ನಡೆಸಿದ್ದಾರೆ. ಈಗ ಸುತ್ತಗೊಂಡ ಗ್ರಾಮದಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನಸಂಖ್ಯೆ ಇಲ್ಲಿ ಅವರಿಗೆ ಜನಬೆಂಬಲ ವ್ಯಕ್ತವಾಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಕಾಶ್ಯಪ್ನವರು ಸರ್ ಏನಿದ್ದಾರೆ, ಏನು ಮತಕ್ಷೇತ್ರದ 4-5 ಗ್ರಾಮ ಹಿರೇಮ್ಯಾಗೇರಿ, ಚಿಕ್ಕಮ್ಯಾಗೇರಿ, ಸುತ್ತಗೊಂಡರ, ಹಂಡ್ರಗಲ್ಲ ಸೇರಿದಂತೆ ಬೊಮ್ಮಣಿಗೆ ಸೇರಿದಂತೆ 5-6 ಗ್ರಾಮಗಳಲ್ಲಿ ಈಗಾಗಲೇ ಬೆಳಗಿನಿಂದ ಭರ್ಜರಿ ಮತಬೇಟೆಯನ್ನು ನಡೆಸಿದ್ದಾರೆ. ಅವರ ಮತಬೇಟೆಗೆ ಏನು ಇಲ್ಲಿನ ಜನ ಏನಿದ್ದಾರೆ, ಮತಕ್ಷೇತ್ರ ಜನ ಸಖತ್ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಸಾಕಷ್ಟು ಜನಬೆಂಬಲ ವ್ಯಕ್ತವಾಗ್ತಿರುವಂಥದ್ದು, ಅವರ ಪರವಾಗಿ ಜನರು ನಿಂತಿರುವಂಥದ್ದು. ಈಗ ಖುದ್ದು ಕಾಶ್ಯಪ್ನವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇದೀಗ ತಾವು ಯಾವ್ಯಾವ ಗ್ರಾಮಗಳಲ್ಲಿ ಹೋಗ್ತಾ ಇದ್ದಾರೆ, ಸಾಕಷ್ಟು ಜನಬೆಂಬಲ ವ್ಯಕ್ತವಾಗ್ತಿರುವಂಥದ್ದು, ಏನು ಹೇಳ್ತಾರೆ ಸರ್ ಈ ಒಂದು ಬೈ ಎಲೆಕ್ಷನ್ ಪ್ರಚಾರಕ್ಕೆ ಸಂಬಂಧಪಟ್ಟಂಗೆ ತಾವು ಇವತ್ತು ಪ್ರಚಾರ ನಡೆಸ್ತಿರುವಂಥದ್ದು? ನೋಡಿ, ಒಂದು ಇಲ್ಲಿ ಸನ್ಮಾನ್ಯ ಎಚ್.ವೈ. ಮೇಟಿ ಅವರು ಏನು BJPಯ ಭದ್ರಕೋಟೆ ಎನಿಸಿಕೊಂಡಿರುವಂಥ ಬಾಗಲಕೋಟೆ ಕ್ಷೇತ್ರಕ್ಕೆ 2ನೇ ಬಾರಿ ಶಾಸಕರಾಗಿದ್ದಾರೆ. ಯಾಕೆಂದರೆ ಭಾಳ ಸರಳ ವ್ಯಕ್ತಿ. ಸರ್ಕಾರದ ಯೋಜನೆಗಳನ್ನು 2013ರಿಂದ 18ರಲ್ಲಿ ಆಗಿರ್ಬೋದು, 23ರಿಂದ ಇವತ್ತು 26ವರೆಗೂ ಅವರ ನಡ್ಕೊಂಡಂಥ ರೀತಿ ಎಲ್ಲ ಜಾತಿ ಜನಾಂಗ, ಎಲ್ಲ ಧರ್ಮದವ್ರ ಜೊತೆಗೆ ಭಾಳ ಸರಳ ಸಜ್ಜನಿಕೆಯಿಂದ ನಡ್ಕೊಂಡು ಯಾವ್ಯಾವ ಗ್ರಾಮೀಣ ಮಟ್ಟದಲ್ಲಿ ಏನೇನು ಅಭಿವೃದ್ಧಿ, ನೀರಾವರಿ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಕುಡಿ ನೀರಿನ ಯೋಜನೆಗಳನ್ನು ಇವತ್ತು ಸಮರ್ಪಕವಾಗಿ ಮುಟ್ಟಿಸೋದಂಥ ಕರ್ತವ್ಯ ಅಷ್ಟೇ ಅಲ್ಲದೆ ಜನರ ಜೊತೆಗೆ ನಡ್ಕೊಂಡಂಥ ರೀತಿ ಇವತ್ತು ಅವರ ಬೆಂಬಲಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನರು ಇವತ್ತು ನಿಂತಿದ್ದು. ಸ್ವತಃ ಮಹಿಳೆಯರು ಇವತ್ತು ಏನು ನಾವು ಪಂಚ ಗ್ಯಾರಂಟಿಯನ್ನು ಕೊಟ್ವಿ, ಅದನ್ನು ಸುಮಾರು ಪ್ರತಿ ಕ್ಷೇತ್ರದಲ್ಲಿ 98% ಇವತ್ತು ಜನರಿಗೆ ರೀಚ್ ಆಗುವಂಥ ಕೆಲಸ ನಾವು ಮಾಡಿದ್ದೀವಿ. ಇವತ್ತು ಜನರು ಸಂತೋಷವಾಗಿದ್ದಾರೆ. ಕೇವಲ ರಸ್ತೆ, ಕುಡಿ ನೀರು, ನೀರಾವರಿ ಯೋಜನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪ್ರತಿಯೊಂದು ಮನೆಗೂ ಕೂಡ ಆರ್ಥಿಕ ಒಂದು ಬೆಂಬಲ ಬೇಕು. ಆ ಆರ್ಥಿಕ ನೈತಿಕ ಶಕ್ತಿಯನ್ನು ತುಂಬುವಂಥ ಕೆಲಸ ಇವತ್ತು ಯಾವುದಾದ್ರೂ ಈ ದೇಶದಲ್ಲಿ ಒಂದು ಸರ್ಕಾರ ಮಾಡಿದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದನ್ನು ಇವತ್ತು ಪಾಪ ತಾಯಂದರು ಇಷ್ಟು ಮನೆ ಬಿಟ್ಟು ಹೊರಗೆ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಎಲ್ಲೋ ಒಂದು ನೈತಿಕ ಶಕ್ತಿ ತುಂಬಿದೆ ಈ ಸರ್ಕಾರ ಅನ್ನೋದು, ಅವರಿಗೆ ಧೈರ್ಯದಿಂದ ಬಂದು ಇವತ್ತು ಮತವನ್ನು ಚಲಾಯಿಸ್ತಿದ್ದೀವಿ ಅಂತನೋ ಮಾತನ್ನು ಇವತ್ತು ಗ್ರಾಮಸ್ಥರು ಹೇಳುವಂಥ ಮಾತಾಗಿದೆ. ಆದ ಕಾರಣ ನಮಗೆ ಈ ಅಪಾರವಾದ ಬೆಂಬಲ.
ಯಾಕಂದರೆ ಹಿಂದಿನ 2019ರಿಂದ 23ವರೆಗೂ ಏನು ಚರಂತಿ ಮಠರು 3 ಬಾರಿ ಶಾಸಕರಾಗಿ ಹೋದ್ರಲ್ಲ, ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ, ನೀರಾವರಿ ಯೋಜನೆ ಮಾಡಲಿಲ್ಲ. ಇವತ್ತು ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಲಿಲ್ಲ. ಇವತ್ತು ನಮ್ಮ ಸರ್ಕಾರ ನೋಡ್ರಿ 23ಕ್ಕೆ ಬಂದ ಮೇಲೆ ರೈತರು ಬೆಳೆದಂಥ ಎಲ್ಲ ಬೆಳೆಗಳಿಗೆ ಇವತ್ತು ಹೆಸರಾಗಿರ್ಬೋದು, ತೊಗರಿ ಆಗಿರ್ಬೋದು, ಸೂರ್ಪಾನ ಆಗಿರ್ಬೋದು, ಮೇಜ್ ಆಗಿರ್ಬೋದು, ಇವತ್ತು ಎಲ್ಲದಕ್ಕೂ ಕೂಡ ಬೆಂಬಲ ಬೆಲೆಯನ್ನು ರೈತರಿಗೂ ಕೂಡ ಇವತ್ತು ಆ ಆರ್ಥಿಕ ಶಕ್ತಿಯನ್ನು ತುಂಬುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಆ ಒಂದು ಕಾರಣದಿಂದ ಇವತ್ತು ನನಗೆ ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾಯಿದೆ. ಕಳೆದ 5-6 ದಿವಸಗಳಿಂದ ನಾನು ಎಲ್ಲರ ಜೊತೆಗೆ ಪ್ರಚಾರವನ್ನು ಹೋಗಿದ್ದೀನಿ. ಇವತ್ತು ನಾನೇ ಖುದ್ದಾಗಿ ಗ್ರಾಮೀಣ ಮಟ್ಟದ ಎಲ್ಲ ಗ್ರಾಮಗಳಿಗೆ ಇವತ್ತು ನಮ್ಮ ಏನು ರಾಂಪುರ ಜಿಲ್ಲಾ ಪಂಚಾಯಿತಿ ಮತ್ತು ಬೇವೂರು ಈ ಗ್ರಾಮಗಳಿಗೆ ಎಲ್ಲ ಕಡೆ ಭೇಟಿ ಕೊಟ್ಟಾಗ ಅಪಾರವಾದ ಬೆಂಬಲ ಎಲ್ಲ ವರ್ಗದ ಜನರು ಇವತ್ತು ಸ್ವಯಂಕೃತವಾಗಿ ನಾವು ಉಮೇಶ್ ಮೇಟಿಯವರು ಗೆಲ್ಲಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಇವತ್ತು ತುಂಬಿದ್ದಾರೆ. ಖಂಡಿತವಾಗಿ ನಮ್ಮ ಉಮೇಶ್ ಮೇಟಿಯವರ ಗೆಲುವು ಖಚಿತ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಸರ್, ಈ ಕ್ಷೇತ್ರದಲ್ಲಿ ನಾವು ಮತದಾರನ ಮಾತಾಡ್ತಾ ಹೋಗ್ತೀವಿ, ಮಹಿಳಾ ಮತದಾರನ ಕೂಡ ಮಾತಾಡ್ತಿದ್ವಿ. ಅವರು ಪಂಚ ಗ್ಯಾರಂಟಿಗಳ ಬಗ್ಗೆ ಒಲವು ಹೊಂದಿದ್ದಾರೆ. ತಾವು ಕೂಡ ಭೇಟಿ ಕೊಟ್ಟು ಜನರನ್ನು ಮಾತಾಡಿಸುವಂಥ ಕೆಲಸ ಮಾಡಿದ್ರಿ. ತಮಗೆ ಏನು ಹೇಳಿದ್ರು ಅಂತ ಸರ್ ಈ ಸಂದರ್ಭದಲ್ಲಿ? ನೋಡಿ, ಭಾಳಷ್ಟು ಜನ ವೃದ್ಧರು, ಪಾಪ ವಯಸ್ಸಾದಂಥವ್ರು, ಒಬ್ಬೊಬ್ಬರೇ ಮನೆಯಲ್ಲಿ ಯಾರು ನೋಡ್ಕೊಳಕ್ಕಿರ್ಲಾರ್ದಂಥ ತಾಯಂದ್ರೆ ಏನಿದ್ದಾರೆ, ಇವತ್ತು ಪ್ರತಿ ತಿಂಗಳ ಅವ್ರು ನೇರವಾಗಿ ಅವ್ರ ಅಕೌಂಟ್ಗೆ ಹೋಗುತ್ತೆ. 1 ರೂಪಾಯಿ ಕೂಡ ಎಲ್ಲಿ ಲೋಪದೋಷ ಆಗೋದಿಲ್ಲ. ಯಾಕಂದರೆ ಈ ಗ್ಯಾರಂಟಿ ಅಂತಲೇ ಇಡೀ ರಾಜ್ಯದಲ್ಲಿ ತಾಯಂದರಿಗೆ ಒಂದು ಶಕ್ತಿ ತುಂಬಿಂತಾಗಿದೆ. ಯಾಕಂದರೆ ಪ್ರತಿ ಸಾರಿ ಗಂಡಸರ ಹತ್ರ ದುಡ್ಡು ಕೇಳೋಕ್ಕೆ ನಿಂದಿರ್ತಿದ್ರು. ಅವ್ರಿಗೆ ಇವತ್ತು ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಂತಾಗಿದೆ. ಸ್ವಂತ ಅವರ ಒಂದು ಸ್ವಾತಂತ್ರ್ಯಕ್ಕೆ ಇವತ್ತು ಅವರು ಹರ್ಷವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಇವತ್ತು ನಾವು ಯಾವ ಪಕ್ಷ ಅಂತಂದರೆ ಈ ರಾಜ್ಯದಲ್ಲಿ ಇವತ್ತು ಸರಿಯಾಗಿ ಆಡಳಿತವನ್ನು ಕೊಡ್ಬೋದು, ಯಾವುದೇ ಜಾತಿ ಜನಾಂಗ ಅನ್ನೋದೇ ಎಲ್ಲರನ್ನ ಕರ್ಕೊಂಡು ಹೋಗುವಂಥ ಒಂದು ಸರ್ಕಾರ ಇವತ್ತು ಬೇಕಾಗಿದೆ ಅನ್ನೋ ಭಾವನೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ 2 ವರ್ಷಗಳ ಕಾಲ, ಇವತ್ತು ಕೇವಲ 3 ವರ್ಷ ಆಗಿದೆ. ಈ ಅಕಾಲಿಕ ನಮ್ಮ HY ಮೇಟಿಯವರ ಒಂದು ಸ್ಥಾನ ಇವತ್ತು ತೆರವುಗೊಂಡಿದೆ. ಅವರ ಮರಣದ ನಂತರ ಅವ್ರ ಕುಟುಂಬದ ಸದಸ್ಯರು ಆದ್ರೇ ಇವತ್ತು 2 ವರ್ಷ ಸರ್ಕಾರ ಇದೆ. ಸರ್ಕಾರದಲ್ಲಿ ಇವತ್ತು ಏನಾದರೂ ಅಭಿವೃದ್ಧಿ ಪಡಿಸ್ಬೇಕಂದ್ರೆ ಸರ್ಕಾರದಲ್ಲಿ ಅಧಿಕಾರ ಅನ್ನೋದು ಬೇಕಲ್ಲ. ಆ ಅಧಿಕಾರವನ್ನು ಯಾರಿಗೆ ಕೊಟ್ಟರೆ ಸರಿ ಅನ್ನೋದನ್ನು ಕೂಡ ಜನರು ಆಲೋಚನೆ ಮಾಡಿದ್ದಾರೆ. ಇವತ್ತು ತಾಯಂದಿರು ಕೂಡ ಆಲೋಚನೆ ಮಾಡಿದ್ದಾರೆ, ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಖಂಡಿತವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾರೆ. ತಮ್ಮ ಅಭ್ಯರ್ಥಿ ಎಷ್ಟು ಮತಗಳನ್ನು ಗೆಲ್ತೀರಿ ಅಂತ ವಿಶ್ವಾಸ? ಕನಿಷ್ಠ ಅಂದರೂ 25,000 ಮತಗಳ ಅಂತರದಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ. ಇದಿಷ್ಟು ಹುನಗುಂದ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಮಾತುಗಳಂಥದ್ದು. ಈಗಾಗಲೇ ಬೆಳಗ್ಗೆಯಿಂದ ಸಾಕಷ್ಟು ಪ್ರಚಾರ ಕಾರ್ಯ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಮುಂದಿನ ಹಂತದಲ್ಲಿ ಇನ್ನೂ 4-5 ಗ್ರಾಮಗಳತ್ತ ಅವರು ಪ್ರಚಾರ ಕಾರ್ಯ ನಡೆಸ್ತಿದ್ದಾರೆ. ನಾವು ನೋಡೋಣ. ಇವತ್ತು ಇಡೀ ದಿನ ಏನು ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ವಿಜಯಾನಂದ ಕಾಶಪ್ಪನವ್ರ ಜೊತೆ ಇರ್ತೀವಿ. ಅವ್ರು ಯಾವ ರೀತಿ ಪ್ರಚಾರ ಕೈಗೊಳ್ತಾರೆ, ಅವರಿಗೆ ಪ್ರಚಾರಕ್ಕೆ ಜನ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀವಿ. ಈಗ ಬಾಗಲಕೋಟೆ ಮತಕ್ಷೇತ್ರದ ಬೆನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥದ್ದು ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ. ಈಗಾಗಲೇ ಹುನಗುಂದ ಕ್ಷೇತ್ರದ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರು ಉಮೇಶ್ ಮೇಟಿ ಪರವಾಗಿ ಭರ್ಜರಿ ಮತ ಪ್ರಚಾರವನ್ನು ನಡೆಸಿರುವಂಥದ್ದು ಏನು ಬೆನ್ನೂರು ಗ್ರಾಮದಲ್ಲಿ ಬರ್ತಿದ್ದಂತೆ ಈಗಾಗಲೇ ಮಹಿಳೆಯರು ಆರತಿ ಬೆಳಗ್ಗೆ ಸ್ವಾಗತವನ್ನು ಕೊಡ್ತೇವೆ. ಮತ್ತು ಕಿಂಗಪ್ಪ ಕಿಂಗು SRK ಕಿಂಗ್ ಅನ್ನೋ ಒಂದು ಘೋಷಣೆಯೊಂದಿಗೆ ಏನು ಕಾಶಪ್ಪನವರು ಅವರನ್ನು ಬರಮಾಡಿಕೊಂಡಿರುವಂಥದ್ದು ಇಲ್ಲಿ ದೃಶ್ಯವನ್ನು ನೋಡ್ತಾ ಇರ್ಬೋದು. ಸಾಕಷ್ಟು ಮಹಿಳೆಯರಿಂದ ಇಲ್ಲಿ ಆರತಿ ಬೆಳಗುವಂಥ ಕಾರ್ಯ ನಡೀತಿರುವಂಥದ್ದು. ನಮ್ಮ ಜೊತೆಗೆ ಇದೀಗ ಕಾಶಪ್ಪನವರ ಮಾತಾಡ್ಸೋಣ, ಏನು ಹೇಳ್ತಾರೆ ಸರ್. ಇದೀಗ ಬೆನ್ನೂರು ಗ್ರಾಮದಲ್ಲಿ ಬಂದಿದ್ದೀರಿ, ಏನು ಇಲ್ಲ ತಡೆಯಾಳು ಅಲ್ಲಿ ಕೂಡ ಮತ ಪ್ರಚಾರ ನಡೆಸಿದ್ರಿ, ಭರ್ಜರಿ ರೋಡ್ ಶೋ ಇತ್ತು, ಸಾಕಷ್ಟು ಬೆಂಬಲ ವ್ಯಕ್ತ ಇರ್ತದೆ ಸರ್. ಏನು ಹೇಳ್ತೀವಿ ಸರ್ ಈ ಬೆಂಬಲಕ್ಕೆ, ಏನು ಹೇಳ್ತಾರೆ? ನೋಡಿ, ಜನರು ಇವತ್ತು ಯಾವ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ಇದೊಂದು ಶುಭ ಸೂಚನೆ. ಇವತ್ತು ಅಭಿವೃದ್ಧಿ ಮಾಡಿರುವಂಥ ಸನ್ಮಾನ್ಯ HY ಮೇಟಿ ಅವರು ಇವತ್ತು ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ, ಜನರನ್ನು ಪ್ರೀತಿ ಮಾಡಿದ್ದಾರೆ. ಆ ಜನರು ನಮ್ಮೇಲೆಲ್ಲ ಪ್ರೀತಿ ತೋರಿಸ್ತಾ ಇದ್ದಾರೆ. ಇದು ಒಂದು ಗೆಲುವಿನ ಸಂಕೇತ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಂದರೆ ಈಗ ಈ ಚುನಾವಣೆಯಲ್ಲಿ 100% ನೀವು ಗೆದ್ದೇ ಗೆಲ್ತೀರಿ ಅಂದಂಗೆ ಸರ್? 100ಕ್ಕೆ 101% ನಾವು ಗೆದ್ದೇ ಗೆಲ್ತೀವಿ. ಇದು ಜೊತೆಗೆ ಈಗ ತಾವು ತಮ್ಮ ಬೆಂಬಲಿಗರು 2 ಬಾರಿ ಶಾಸಕರಾಗಿದ್ದೀರಿ. ತಮ್ಮ ಬೆಂಬಲಿಗರು ತಮ್ಮನ್ನ ಸಚಿವರಾಗಿ ನೋಡಬೇಕು ಅನ್ನೋ ಆಸೆ ಕೂಡ ಸಾಕಷ್ಟು ಇರುವಂಥ ಸರ್. ಈ ಬಾರಿ ಅದು ಅವರ ಆಸೆ ಈಡೇರುತ್ತಾ ಅಂತ ಸರ್? ಬಹಳಷ್ಟು ಜನ ಕಾಯ್ತಾ ಇದ್ದಾರೆ. ಇವತ್ತು ನನ್ನ ಕ್ಷೇತ್ರ ಜನ, ಇಡೀ ಜಿಲ್ಲೆಯ ಜನ ಖಂಡಿತವಾಗಿ ನೋಡೋಣ. ನಮ್ಮ ವರಿಷ್ಠರು ನಾಯಕರು ಅದನ್ನ ಈ ಸಾರಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಇದಿಷ್ಟು ಕಾಶಪ್ಪನವರ ಮಾತಾಗಿರುವಂಥದ್ದು. ಈಗಾಗಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ
ನಿರಂತರ ಪ್ರಚಾರದಲ್ಲಿ ತೊಡಗಿರುವಂತಹ ಕಾಶಪ್ಪನವರು ಬಿಸಿಲನ್ನು ಲೆಕ್ಕಿಸದೆ ಏನು ಅಭ್ಯರ್ಥಿಯ ಪರವಾಗಿ ಟೊಂಕಕತ್ತಿ ನಿಂತು ಅವರ ಗೆಲುವಿಗಾಗಿ ಶ್ರಮಿಸ್ತಾ ಇದ್ದಾರೆ. ಅವರ ಮಾತು ಇಷ್ಟೇ, ನಾವು ಈ ಬಾರಿ ಗೆದ್ದೇ ಗೆಲ್ತೀವಿ, 100ಕ್ಕೆ 100ರಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ. ಅದಲ್ಲದೆ ಬೆನ್ನೂರು ಗ್ರಾಮದಲ್ಲಿ ಈಗಾಗಲೇ ಏನು ಕಾಶಪ್ಪನವರಿಗೆ ಭರ್ಜರಿ ಅದ್ದೂರಿಯಾದ ಸ್ವಾಗತ ಇಲ್ಲಿ ಗ್ರಾಮಸ್ಥರು ಕೊಟ್ಟಿರೋದು. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ. ಯಾವ ಪಕ್ಷಕ್ಕೆ ಓಟು ಕೊಟ್ಟರೆ ನಾಳೆ ನಿಮ್ಮ ಕೆಲಸಗಳು ಆಗ್ತಾವ ಅನ್ನೋದನ್ನು ಕೂಡ ನಾವು ಅರಿವಿಟ್ಕೊಂಡು ನಡೀಬೇಕಾಗುತ್ತೆ. ಯಾಕಂದ್ರೆ 2 ವರ್ಷ ಅವ್ರ ಅವಧಿಯನ್ನು ಪೂರ್ಣ ಮಾಡಿದಾಗ, ಯಾಕಂದ್ರೆ 2 ವರ್ಷ ನಾವು 5 ವರ್ಷಕ್ಕೊಮ್ಮೆ ಚುನಾವಣೆ ಮಾಡ್ತೀವಿ, ಇನ್ನೂ 2 ವರ್ಷ ಬಾಕಿ ಐತಿ. ಅದಕ್ಕೆ ಅವ್ರ ಮನೆಯ ಕುಟುಂಬದ ಒಬ್ಬ ಮಗನಿಗೆ ನಾವು ಆಯ್ಕೆ ಮಾಡಿದ್ರೆ ನಿಜವಾಗ್ಲೂ ಇವತ್ತು ನಿಮಗೆ ಕೆಲಸಗಳು ಸರಳವಾಗಿ ಆಗೋದಕ್ಕೆ ಸಾಧ್ಯ ಅನ್ನೋದನ್ನ ಕೂಡ ತಾವು ಅರ್ಥ ಮಾಡಿಕೊಂಡು ಇವತ್ತೇನು ಸನ್ಮಾನ್ಯ ಉಮೇಶ್ ಮೇಟಿ ಅವರಿಗೆ 9ನೇ ತಾರೀಕು ತಾವೆಲ್ಲ ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು ಯಾವುದೇ ಭೇದ ಭಾವ ಇಲ್ಲ, ಎಲ್ಲರನ್ನ ಒಪ್ಪಿಕೊಂಡಿರುವಂತಹ ಸನ್ಮಾನ್ಯ ಎಚ್ ವೈ ಮೇಟಿ ಅವರು ಆ ಎಲ್ಲ ಸಮಾಜಗಳು ಕೂತ್ಕೊಂಡು ಇವತ್ತು ಅವ್ರಿಗೆ ಮತವನ್ನು ಕೊಟ್ಟಾಗ ನಾವಿವತ್ತು ಬಾಗಲಕೋಟೆ ಮತಕ್ಷೇತ್ರ ವ್ಯಾಪ್ತಿಯಲ್ಲಿರುವಂಥದ್ದು. ಈಗಾಗಲೇ ವಿಜಯಾನಂದ ಕಾಶಪ್ಪನವರು ಉಮೇಶ್ ಮೇಟಿ ಪರವಾಗಿ ಸಾಕಷ್ಟು ಭರ್ಜರಿ ಪ್ರಚಾರನ ಕೈಗೊಂಡಿದ್ದಾರೆ. ಈಗ ಸದ್ಯ ಮಂಕನಿ ಗ್ರಾಮದಲ್ಲಿ ಕಾಶಪ್ಪನವರು ಮನೆ ಮನೆ ಪ್ರಚಾರ ನಡೆಸಿ ಮತಯಾಚನೆ ನಡೆಸಿರುವಂಥದ್ದು. ಇಲ್ಲಿ ಒಂದೆಡೆ ಕಾಶಪ್ಪನವರು ಮತಯಾಚನೆ ನಡೆಸಿದರೆ, ಇನ್ನೊಂದೆಡೆ ನಾವು ಮಾತಾಡ್ತಾ ಹೋಗೋಣ. ಗ್ರಾಮದಲ್ಲಿ ಮಹಿಳೆಯರಿಗೆ ಏನು ಗ್ಯಾರಂಟಿ ಯೋಜನೆ ಅನುಕೂಲ ಆಗಿದ್ದಾವ, ಅವರು ಯಾವ ಪಕ್ಷಕ್ಕೆ ಮತ ಹಾಕ್ತಾರೆ ಅಂತ ಅವ್ನು ಕೇಳ್ತಾ ಹೋಗೋಣ. ಇಲ್ಲಿ ಮಂಕನಿ ಗ್ರಾಮದ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ. ಅಕ್ಕವ್ರು, ಈಗ ಕಾಶಪ್ಪನವರು ತಮ್ಮ ಗ್ರಾಮಕ್ಕೆ ಮತಯಾಚನೆ ಮಾಡೋಕ್ಕೆ ಬಂದಿದ್ದಾರೆ. ಏನು ಹೇಳ್ತೀರಿ ಅಕ್ಕರಿ? ಈಗ ಪ್ರಚಾರ ನಡೆದೈತಿ, ಎಲೆಕ್ಷನ್ ಬಂದೈತಿ, ಯಾರ ಪರವಾಗಿ ತಾವು ಮತ ಹಾಕ್ತೀರಿ? ಗ್ಯಾರಂಟಿ ಯೋಜನೆಗೆ ತಮ್ಮ ಅನುಕೂಲ ಆಗ್ಯಾವ, ಹೆಂಗೆ ರೀ? ಅನುಕೂಲ ಆಗ್ಯಾವ್ರಿ, ಚಲೋ ಆಗೈತೆ ರೀ. ಅವ್ರು ಬಂದಿದ್ದು ಭಾಳ ಖುಷಿ ಆಗೈತೆ ರೀ ನಮಗೆ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ. ಅವ್ರು 2000 ರೂಪಾಯಿ ಮಾಡ್ಯಾರ ರೀ, ಮತ್ತು ಬಸ್ ಫ್ರೀ ಮಾಡ್ಯಾರ ರೀ, ಹಾಕ್ತೀರಿ. ರೇಷನ್ ಫ್ರೀ ಕೊಡ್ತಾರೆ ರೀ. ಈಗ ಮೇಟಿ ಅಜ್ಜೋರು ಇದ್ರ ಮುಂಚೆ, ಈಗ ಅವ್ರ ಮಗ ನಿಂತ್ಕೊಂಡಾರ, ಹಾಕ್ತೀವಿ ರೀ, ಅವ್ರಿಗೆ ಹಾಕ್ತೀವಿ ನಾವು ಮೇಟಿ ಸಾಹೇಬ್. ಕಾಂಗ್ರೆಸ್ಗೆ ಹಾಕ್ತಾರೆ. ಅವ್ರದಿಂದ ನಮ್ಗೆ ಭಾಳ ಅನುಕೂಲ ಐತೆ ಕಾಂಗ್ರೆಸ್ಲಿಂದ. ನಮ್ಗೆ ಬಡಬಗ್ರಿಗೇನು 2000 ರೂಪಾಯಿ ಮತ್ತು ಅಕ್ಕಿ 10 kg ಅಕ್ಕಿ ರೀ ಒಬ್ಬರಿಂದ, ಬಸ್ ಫ್ರೀ, ಒಂದೊಂದು ಟೈಮ್ದಾಗ ಎಲ್ಲದಿಂದ ಅನುಕೂಲ ಐತ್ರಿ ನಮಗೆ. ಆ ಹೆಣ್ಮಕ್ಳು ಬಸ್ ಚಾರ್ಜ್ ನಮಗೆ ಮಾಡಿಲ್ಲಲ್ಲ ಮರ. ಯಾವ ಪಕ್ಷಕ್ಕೆ ಮತ ಕೊಡ್ತೀರಿ? ನಾ ಕಾಂಗ್ರೆಸ್ಗೆ. ಏನು ಕಾಂಗ್ರೆಸ್ನಿಂದ ಅನುಕೂಲ ಐತಿ ನಿಮಗೆ? ಅನುಕೂಲ ಐತಿ, ಇದರಿಂದ ಅನುಕೂಲ ಐತಿ. 2023ರಾಗ ಎಚ್ ವೈ ಮೇಟಿ ಸಾಹೇಬ್ರಿಗೆ ಏನು ಒಂದೊಂದು ಊರಾಗ ಓಟ್ ಕೊಟ್ಟಿದ್ದೇವಲ್ಲ, ಅದಕ್ಕಿಂತ ಲೀಡ್ ಮಾಡಿ ತೋರಿಸ್ತೇವೆ ನಾವು. ಮತ್ತು ಉಮೇಶ್ ಮೇಟಿ ಅವರು ಆರಿಸಿ ಬರೋದು 100ಕ್ಕೆ 100 ಖಂಡಿತ. ಭಾಗ್ಯಲಕ್ಷ್ಮಿ ರೊಕ್ಕದ ಅನುಕೂಲ ಮಾಡಿಕೊಟ್ಟಾರ, ಮತ್ತು ವಿದ್ಯಾವಂತರಿಗೆ ರೊಕ್ಕದ ಇದು ಮಾಡಿಕೊಟ್ಟಾರ ರೀ, ಲೈಟಿಂದ ಅನುಕೂಲ, ಇಂಥೆಲ್ಲ ಅನುಕೂಲ ಮಾಡಿಕೊಟ್ಟಾರ. ಇವರೇ ಮುಂದುವರಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ರೀ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿದ್ದೀವಿ. ಕಾಂಗ್ರೆಸ್ನಿಂದ ಈಗಾಗಲೇ ಘಟಾನುಘಟಿ ನಾಯಕರುಗಳು ಕ್ಷೇತ್ರದಲ್ಲಿ ಬೀಡುಬಿಟ್ಟು ಪ್ರಚಾರ ಕಾರ್ಯ ಕೈಗೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹುಣಗುನ್ ಶಾಸಕರಾದಂಥ ಕಾಶಪ್ಪನವರು ಕೂಡ ಈಗ ತಮ್ಮದೇ ಆದಂಥ ವೇವ್ ಕ್ರಿಯೇಟ್ ಮಾಡಿಕೊಂಡು ಪ್ರಚಾರದ ಕಾರ್ಯದಲ್ಲಿ ತೊಡಗಿದ್ದಾರೆ. ನಾವಿವತ್ತು ಗ್ಯಾರಂಟಿ ಜೊತೆಯಿಂದ ಅವ್ರ ಜೊತೆಗೆ ಇಡೀ ದಿನ ಕಳೀತಾ ಇದ್ದೀವಿ. ಕ್ಷೇತ್ರದಲ್ಲಿ ಅವರು ಯಾವ ರೀತಿ ಪ್ರಚಾರ ಮಾಡ್ತಿದ್ದಾರೆ, ಅವರಿಗೆ ಜನರು ಯಾವ ರೀತಿ ಬೆಂಬಲ ಸೂಚಿಸ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಇದನ್ನು ನೋಡ್ಕೊಂಡು ಹೋಗೋಣ. ಇಡೀ ದಿನ ಖುದ್ದಾಗಿ ಗ್ಯಾರಂಟಿ ನ್ಯೂಸಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ನೋಡೋಣ, ಕಾಶಪ್ಪನವ್ರ ಜೊತೆನೇ ಇದ್ದೀವಿ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರಿ, ಇವತ್ತು ತಾವು ಪ್ರಚಾರದಲ್ಲಿ ಕೈಗೊಂಡಿದ್ದೀರಿ, BJP ಕಾಂಗ್ರೆಸ್ ಅಭ್ಯರ್ಥಿ ಪರ ಉಮೇಶ್ ಮೇಟಿ ಪರ ಪ್ರಚಾರ ಕೈಗೊಂಡಿದ್ದೀರಿ. ಯಾವ ರೀತಿ ತಮಗೆ ಅಲೆ ಸೃಷ್ಟಿಯಾಗಿರುವಂಥ ಸರ್? ನೋಡಿ, ಈಗಾಗಲೇ ಕಳೆದ 5-6 ದಿವಸಗಳಿಂದ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಂಥ DK ಶಿವಕುಮಾರ್ ಅವರು ಅನೇಕ ಗ್ರಾಮೀಣ ಮಟ್ಟದಲ್ಲಿ ಪ್ರಚಾರವನ್ನು ಕಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಗರ ಪ್ರದೇಶದಲ್ಲಿ ಕೂಡ ನಾವು ನಿನ್ನೆ ಪ್ರಚಾರವನ್ನು ಮಾಡಿದ್ದೀವಿ. ಇವತ್ತು ವ್ಯಾಪಕ ಬೆಂಬಲ ಇವತ್ತು ಪಕ್ಷದ ಅಡಿಯಲ್ಲಿ, ಒಂದು ಕಡೆ ಅನುಕಂಪದಲ್ಲೇ, ಇನ್ನೊಂದು ಕಡೆ ನಮ್ಮ ಕರ್ನಾಟಕ ಗಣ ಸರ್ಕಾರ ಏನು ನಾವು ಜನರಿಗೆ ಭರವಸೆಯನ್ನು ಕೊಟ್ಟಿದ್ವಿ 2023ರಲ್ಲಿ, ಆ ಭರವಸೆಗಳನ್ನು ಈಡೇರಿಸಿದ್ದೀವಿ. ಸಮರ್ಪಕವಾಗಿ ಪಂಚ ಗ್ಯಾರಂಟಿ ಇರ್ಬೋದು, ರೈತರಿಗೆ ನೀರಾವರಿ ಯೋಜನೆ ಇರ್ಬೋದು, ರೈತರ ಬೆಳೆದಂಥ ಬೆಂಬಲ ಬೆಲೆಗೆ ಇವತ್ತು ಅನೇಕ ಎಲ್ಲ ಬೆಳೆಗಳಿಗೂ ಕೂಡ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದಂಥದ್ದು ಇರ್ಬೋದು. ಇವತ್ತು ಭಾಳ ಹರ್ಷವನ್ನು ವ್ಯಕ್ತಪಡಿಸಿ ಮಹಿಳೆಯರಂತರೂ ಸ್ವಯಂಕೃತವಾಗಿ ಇವತ್ತು ಎಂದೂ ಕೂಡ ಮಹಿಳೆಯರು ಹೊರಗೆ ಬರಲಾರ್ದವರು ಇವತ್ತು ಹೊರಗಡೆ ಬಂದು ಬಹಿರಂಗ ಪ್ರಚಾರದಲ್ಲಿ ಭಾಗವಹಿಸೋದಷ್ಟೇ ಅಲ್ಲ, ಇವತ್ತು ನಾವು ಮತವನ್ನು ಹಾಕಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೀವಿ ಅನ್ನೋದು ಇವತ್ತು ಈ ಕ್ಷೇತ್ರದ ಒಂದು ಪರಿಸ್ಥಿತಿ ನೋಡಿದ್ದೀವಿ. ಯಾಕಂದರೆ ನಮ್ಮ ಸನ್ಮಾನ್ಯ ಎಚ್ ವೈ ಮೇಟಿ ಸಾಹೇಬರು ಈ ಕ್ಷೇತ್ರದಲ್ಲಿ ಎಲ್ಲ ಜಾತಿ ಜನಾಂಗಕ್ಕೆ, ಎಲ್ಲ ಧರ್ಮೀಯರಿಗೂ ಕೂಡ ಭಾಳ ಅತ್ಯಂತ ಇವತ್ತು ಸರಳ ಸಜ್ಜನಿಕೆಯಂತ್ರ ಅವರು ಮನಸ್ಸನ್ನು ಗೆದ್ದಂಥವ್ರು. ಯಾಕಂದರೆ ಈ ಒಂದು ಕ್ಷೇತ್ರ ಏನು ಹಿಂದಿನ ಶಾಸಕರು ಚರಂತಿ ಮಠ ಅವರು 3 ಬಾರಿ ಗೆದ್ದು ಹೋದರೂ ಕೂಡ ಇಲ್ಲಿ ಅಭಿವೃದ್ಧಿನೇ ಕಂಡಿಲ್ಲ.
ಯಾವ ನೀರಾವರಿ ಯೋಜನೆ ಇಲ್ಲ, ಬಡವರಿಗೆ ಒಂದು ಮನೆಯನ್ನು ಕೊಡುವಂಥ ಕೆಲಸ ಮಾಡಿಲ್ಲ, ರೈತರು ಬೆಳೆದಂಥ ಬೆಳೆಗಳಿಗೆ ಇವತ್ತು ಯಾವುದೇ ಬೆಂಬಲ ಬೆಲೆಯನ್ನು ಕೊಟ್ಟಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಇವರು ಕೇವಲ ಸಂಸ್ಥಾ ಕಟ್ಟಿಕೊಂಡು ದುಡ್ಡಿನ ದಬ್ಬಾಳಿಕೆಯಂತ್ರ ದೌರ್ಜನ್ಯವನ್ನು ಮಾಡ್ತಾ ಬಂದಿದ್ದಾರೆ ಜನರ ಮೇಲೆ. ಆ ಒಂದು ಕೂಡ ಕಾರಣ ಇವತ್ತು ಇದೆ. ಇವತ್ತು ಖಂಡಿತವಾಗಿ ನಮಗೆ ವಿಶ್ವಾಸ ಇದೆ. ನಾನು ಇವತ್ತು ಹಿರಿಯ ಮ್ಯಾಗೇರಿ ಅಂತ ಇವತ್ತು ಪ್ರಚಾರವನ್ನು ಕೈಗೊಂಡಿದ್ದೇನೆ. ಇವತ್ತು ನಾವು ಪೂರಾ ಈ ಒಂದು ಭಾಗ, ಈ ಗ್ರಾಮೀಣ ಭಾಗ, ಯಾಕಂದ್ರೆ ನನ್ನ ಕ್ಷೇತ್ರದ ಪಕ್ಕ ಬರುವಂಥ ಈ ಗ್ರಾಮಗಳು ಇಲ್ಲಿ ಅತ್ಯಂತ ವ್ಯಾಪಕವಾಗಿ ಅಲೆ ಇದೆ. ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ. ಇದು ಕಾಶ್ಯಪ್ನವರು ಮಾತಾಗಿರುವಂಥದ್ದು. ಇದು ಹಿರೇಮೆಗೇರಿ ಮತ್ತು ಚಿಕ್ಕಮೆಗೇರಿ ಹಂಡ್ರಗಲ್ ಗ್ರಾಮಗಳಲ್ಲಿ ಈಗಾಗಲೇ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಕಾಶ್ಯಪ್ನವರು ತೊಡಗಿರುವಂಥದ್ದು. ಇನ್ನು 4-5 ಗ್ರಾಮಗಳಲ್ಲಿ ಚುನಾವಣಾ ಪ್ರಚಾರ ಕಾರ್ಯಗಳು ಕೊಡ್ತಾರೆ. ನೋಡೋಣ, ಗ್ಯಾರಂಟಿ ನ್ಯೂಸ್ ಮುಖಾಂತರ ಅವ್ರನ್ನ ಫಾಲೋ ದಿ ಲೀಡರ್ ಮೂಲಕ ಫಾಲೋ ಮಾಡ್ಕೊಂಡು ಹೋಗೋಣ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಜನರು ಯಾವ ರೀತಿ ರೆಸ್ಪಾನ್ಸ್ ಇದೆ ಕ್ಷೇತ್ರದಲ್ಲಿ ಅನ್ನೋದನ್ನ ನೋಡ್ಕೊಂಡು ಹೋಗೋಣ. ಇಷ್ಟೊತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಹುಣಗುಂದ್ ಕ್ಷೇತ್ರದ ಶಾಸಕರಾದಂತಹ ವಿಜಯಾನಂದ ಕಾಶ್ಯಪ್ನವರು ಏನು ಇಡೀ ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿರಂತರವಾಗಿ ಏನು ಅವರ ತಮ್ಮ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಭರ್ಜರಿ ಮತಯಾಚನೆ ನಡೆಸಿದರು. ಅವರು ಹೋದ ಕಡೆಯಲ್ಲ ಏನು ಗ್ರಾಮಗಳಲ್ಲಿ ಅವರಿಗೆ ಭವ್ಯವಾದಂಥ ಸ್ವಾಗತ ಸಿಕ್ಕಿದೆ, ಸನ್ಮಾನ ಸಿಕ್ಕಿದೆ, ಏನು ಗೆಲುವಿನ ವಾತಾವರಣ ಇದೆ ಅಂತ ಕಾಶ್ಯಪ್ನವರು ಸ್ವತಃ ಹೇಳ್ತಿರುವಂಥದ್ದು. ಈಗ ಕೊನೆಯ ಕ್ಷಣದಲ್ಲಿ ಬೆನ್ನೂರು ಗ್ರಾಮದಲ್ಲಿ ಅವರು ಮತಯಾಚನೆ ನಡೆಸಿದ್ರು. ಅಲ್ಲಿ ಭವ್ಯ ಸ್ವಾಗತ ಸಿಕ್ತು. ಆರತಿ ಬೆಳಗೋದ್ರ ಮೂಲಕ ಇಲ್ಲೊಂದು ಶುಭ ಸೂಚನೆ ಸಿಕ್ಕಿದೆ ಅನ್ನೋ ಮಾತು ಕೂಡ ಕಾಶ್ಯಪ್ನವರು ಹೇಳ್ತಿರುವಂಥದ್ದು. ಇದಿಷ್ಟು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.